ಸಾಂತಿ ಅಟ್ಟೆವು ಬಂದ್ ಕಸ ಎಲ್ಲ ಅಂತ ಕುತ್ಕೋತಾವ. ಹೌದೇನ ಗುಣಿತೊಳಕಮ್ಮಿ. ಓ ಈಗ ಅಳ್ಳಾಡ್ಸ್ಕೊ ಬರ್ತಾರ ನೋಡು. ಇಷ್ಟೊತ್ ಬೇಕಲ್ಲ ಬರಕ? ಇವಳನ್ನ ಹಾಸ್ಪಿಟಲ್ ಕರ್ಕೋಗಿದ್ದೀಗವ. ಆಸ್ಪತ್ರೆಗೆ ಆಮೇಲೆ ಕರ್ಕೊ ಹೋಗ. ಬಿರ್ನ ಬಾ ಅಂತ ಹೇಳಿರ್ಲಿಲ್ವಾ? ಓ ಹೊಟ್ಟೆ ಉರಿತದೇನೋ ನನ್ ಮಗ ಹಾಸ್ಪಿಟ್ಲ್ ಕರ್ಕೋದ್ನಂತ, ಅದಕ್ಕೆ ಹೊಟ್ಟೆ ಉರಿತದಕ್ಕಾಗದೆ ಹಿಂಗ ಆಡ್ತಿದ್ರಿ. ಅಲ್ಲ ಬಿಗಿಡ್ಕ ಮಾತಾಡು. ಏನ್ ಆಡ್ತಾ ಇದೀನು ಅಂತ. ಗದ್ದೆಲಿ ಕಳ ಕೀಳಕ ಆಳ್ ಬಂದಾರ, ಅದಕ್ಕ ಒತ್ತರನ ಬಿರ್ನ ಬನ್ನಿ ಅಂತ ಅಂದದು. ಸುಮ್ನಿರವ ಆಯ್ತು. ಅಕ್ಕಪಕ್ಕ ಜನ ನೋಡ್ಕೊಂಡ್ ನೆಗಾಡ್ತಾರ ಅಲ್ಲಿ. ಏಯ್ ನನ್ಗೇನ್ ಹೇಳ್ತಾ ಇದ್ದೆ? ನಿನ್ ಹೆಂಡ್ತಿಗಳು ಹೆಂಡ್ತಿ ಗುಲಾಮ. ಅವ್ರಿಗೆ ಹೇಳ್ತೀನಿ ಹೇಳ್ದೆ ಬಿಟ್ಬಿಟ್ಟ ನಾಯಿ ನಡಿಮೆ ಒಳಕ. ನಾನೇನ್ರಿ ಮಾಡ್ದಿ? ನಾ ಏನ್ ತಪ್ಪ ಮಾಡ್ದಿ? ನಿಮ್ ಅವ್ವನ ತಾನೆ ಕಾಲ್ ಕೆರ್ಕ ಜಗಳಕ್ ಬತ್ತಾರವ, ಇನ್ನು ಹೊಟ್ಟಿ ಒಳಗ್ ಕಾಲ್ನೇ ಇಟ್ಟಿಲ್ಲ. ಅದ್ ಸರಿ ಊರ್ಗೋಗಿ ವಾರ ಆಗಿದ್ದ ತಿಂಗಾಗಿದ್ದ, ಆಗಿರೋದ್ 4 ದಿನಕ್ಕೆ ಹೊಟ್ಟವ್ರಿ ಬಂದ್ಬಿಡ್ತಲ್ಲ. ಅಲ್ಲ ಕಣಮ್ಮಿ, ನಮ್ಮ ಅವ್ವನ್ಗೇನ ಬುದ್ಧಿ ಸರಿ ಇಲ್ಲ, ನಿಂಗೂ ಬುದ್ಧಿ ಇಲ್ವಾ? ಯಾರಿಗೆಲ್ಲ ನೀ ಬುದ್ಧಿ ಸರಿ ಇಲ್ಲ ಅನ್ನೋದು? ನಾಯಿಂದ ಬಾಳ ಹೋದಂಗ ಹೆಂಡ್ತಿ ಸೆರ್ಗ್ ಹಿಡ್ಕೊಂಡ್ ತಿರ್ಗಾಡೋ ಗುಲಾಮ್ ನನ್ ಮಗನ. ಸುಮ್ನಿರವ ಅಂತ ಬಡ್ಕತಾವನೆ. ಕರ್ಕೋಗಿದ್ದ ಆಶ್ ಬೆಳಗಕವ ಸುತ್ತಕ್ಕೆಲ್ಲ, ಅದಕ್ಕೆ ಹಿಂಗ್ ಕುಣಿತಾ ಇದೆ. ನನ್ಗೇನಾರು ಹುಷಾರಿಲ್ಲ ಅಂದ್ರೆ ಹಂಗೆ ಕರ್ಕೋದಯ? ಒಂದಿನ ಹಿಂದೆ ಮುಂದೆ ಆಗೋದ್ರೆ ಏನಾಯ್ತು? ನಿಮ್ಮಂತವ್ರನ್ನೇ 4 ಜನನ ಕರೆದು ಒಪ್ಸಿ ನನ್ ಮಗ ಹಾಸ್ಪಿಟ್ಲ್ ಕರ್ಕೋಗನ, ಅದಕ್ಕೆ ಹಿಂಗ್ ಕುಣಿತವ್ನಿ ಅಂತ. ಸುಮ್ನಿರ ಬಡ್ತದ. ಸುಮ್ ನಿಂತ್ಕೊಂಬುದವೆ ನೀನು. ನಿಮ್ಮ ಅವ್ವನ್ ಜೊತೆ ಆಡಿ ಆಡಿ ನಂಗೂ ಸಾಕಾಗೋಗದ. ಸಮಾಧಾನ ಆಯ್ತಾ? ನಿಮ್ ಹೊಟ್ಟೆ ತಣ್ಣಗಾಯ್ತಾ? ಹೊಡಿಸ್ಬಿಟ್ರಲ್ಲ ನಿಮ್ ಎಡ ಒಳಗ. ನಿಮ್ ಮೆಡ ಒಳಗೆ ಇರಕ್ಕಿಂತ ಕಡ್ದು ಹೊಂಟಬೇಕಾವತ್ತಾಗ. ಈಗ ಹೊಡೆದ್ನೆಲ್ಲ ಒಳಗೆ ಸಮಾಧಾನ ಐತಿ ನಿನ್ಗ? ವಾ ಸರಿ ಹೋಯ್ತು ಬಿಡು. ನಾನ್ ಹಿಂಗ್ ಹೊಡೆ ಕೇಳಿದ್ನಲ್ಲ. ಯಾವಾಗ ಬಂದ ಕುಸ ಊರಿಂದ? ಹೋಗಾಕತ್ತಾಗ ನಾನೇನ್ ಕೇಳ್ಬಾರ್ದು ಇದಕ್ಕೆ ಎಷ್ಟು ಮಾಡಿ ಬರ್ತದೆ. ಅಯ್ಯೋ ಮೇವ್ ನನ್ ಮಗ ನನ್ ಸೊಸ್ಕ ಒಂದ್ ಬುಟ್ನ. ಅಯ್ಯೋ ನನ್ ಹೊಟ್ಟೆ ಎಷ್ಟ್ ತಣ್ಣಗಾಯ್ತು ಗೊತ್ತಾ? ಓಹೋ ನಿಂಗಂತೂ ಭಾರಿ ಸಂತೋಷ ಆಗಿರ್ತಕ್ಕಂಬಿಡು. ಅಯ್ಯೋ ಅದ್ನ್ಯಾಕ್ ಕೇಳ್ದೆ? ಹಾಲ್ಗ ಕಲ್ಸಕ್ರ ಕಡ್ ಕುಡ್ದಷ್ಟೇ ಸಂತೋಷ ಆಗೋಯ್ತು. ಅಯ್ಯೋ ನನ್ನ ಅವನ ತಕ್ಕ ಅವ್ರು ಬಾಳ ನನ್ನ ಮರ್ತ್ಬಿಟ್ಟು ಎಡ್ತಿ ಹಿಂದ್ ಗುಂಟ ಬೆದಕ್ ಬಂದಿರ ನಾಯಿ ಸುತ್ತಲ್ವಾ, ಹಂಗ ಸುತ್ತಲ್ಲ ಮುದವಿ. ಅವ್ವ ನನ್ ಗಂಡ ಹಂಗಲ್ಲಕ್ಕವ. ಅವ ಒಡೆಯ ಹೊತ್ತಲಿ ನೀನ್ ಇದ್ದಿದ್ರ ನೀನೇ ಏನನ್ನಯ್ಯ ಹೊಡ್ದಿದ್ದ ಏಟ್ಕ ಕಪಾಲ ಉರಿಕಬಿಡ್ತು ಅಂತೀನಿ. ಅಷ್ಟ್ರ ಮಟ್ ಬಡ್ದನಮಿ. ನಿನ್ ಸೊಸ ನೋಡ್ತಾವಳ ಕಮ್ಮಿ, ನಿನ್ ಸೊಸ ಕಮ್ಯ ಆ ಧಾರಾವಾಹಿಲಿ ಆ ಸೊಸ್ಕ ಹಂಗ್ ಹೊಡೆದ್ಬಿಟ್ನ. ಅದ್ ಯಾಕಾದ್ರೂ ಆ ಪಟಿ ಹಿಂಸೆ ಕೊಟ್ಟಾರ ಎಣ್ಣೆ ಇಕ್ಲಗ. ಅಯ್ಯೋ ಸರಿ ಕಮ್ಮಿ, ನಂಗೋಸಿ ಕೆಲ್ಸ ಅದ, ನೀವ್ ಹೋಗಿರು, ಆಮೇಲೆ ಮಾತಾಡೋ. ಸರಿ ಕಮ್ಮಿ ಆಯ್ತು. ಇದಕ್ಕೆ ಸಪ್ಪ ಕೂತಿದೆ. ಅಯ್ಯೋ ನಾ ಮೋನ್ ಮುಂದೆ ಬಿಲ್ಡಪ್ ತಗೊಳಕ್ ಹೋಗಿ ನನ್ನ ಹೆಂಡತಿಗೆ ಹೊಡೆದ್ಬಿಟ್ಟಿ ಕಣ. ಹೊಡೆದ್ಬಿಟ್ಟ? ಹಂಗ ನಿಂಗ್ ಸಂದಿಗೆಲ್ಲ ಕಣ ಬಿಡು. ಬೇಕು ಅಂದ್ರ ಹೋಗಿ ಸಮಾಧಾನ ಮಾಡು, ಹೋದಮ್ಮ. ಹಟ್ಟಿಲ್ ಏನ್ ಕೆಲ್ಸನೂ ಮಾಡಲ್ಲ, ಒಂದ್ ಲೋಟನ ಎತ್ ಮಾಡ್ಗಲ್ಲ. ಇವಳ ತರನ್ನ ಒಂದ್ ಎಮ್ಮನಾರು ತಂದಿರೋ ಒಂದ್ 5 ಲೀಟರ್ ಹಾಲಾದ್ರೂ ಕೊಟ್ಟಿರೋದು. ಅವ ಕುಳ್ಳಿಯಲ್ಲೇ ಬಾ ನೀನ್ ಹೆಂಡ್ತಿನ ಕಂಕ್ಲಲ್ಲಿ ಇಟ್ಕತಿರ್ಗಳಿಲ್ಲ, ಅಲ್ಲಿದ್ದಳೆ ಹೋಗ್ ನೋಡು. ಅದ್ನೇ ಹೊಸಿ ಮೆತ್ಕೇಳವ ಆಯ್ತು. ಹೋಗ ಎಡಿ ಮುದವಿ. ಇವ್ ಗುರಾಯ್ಸದ್ ನೋಡಿದ್ರ ಈಗ ಸೇರ್ಸಲ್ಲ ಅನ್ನಗದ. ನೀ ಹಿಂಗ ನೋಡಬೇಡ ನನ್ನ ಕುಳಿ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಟು ನಿನ್ನ ಜೊತೆ ನಾ ಟು. ಅಲ್ಲ ಕಣಮಿ, ಇವಾಗ ಏನ್ ಆಗ್ಬಾರ್ದಾಗೋತಿಂತ ಹಿಂಗ್ ಕೋಪತ್ಕೊಂಡಿದೆ. ಏನಾಗಿದ್ದು ಅಂತ ನಿಂಗ್ ಗೊತ್ತಿಲ್ವಾ? ಏನೋ ಆಗೋಯ್ತು ಬಿಡು. ಏನ್ ಬಿಟ್ಟರು ಅಂತ ಈಗ ನಾನ್ ಹಿಂಗ್ ಹೊಡೆದಿರೋ ತಪ್ಪಿಗೆ ಕಾಲಿಗೆ ಬೀಳ್ಳೆ ಹೇಳಮ್ಮಿ. ಬಿಳು. ಹೆಂಡತಿ ಕಾಲ್ಗ ಗಂಡ ಬೀಳ್ಬಾರ್ದು ಕಮ್ಮಿ, ಗಂಡ ನೈಸ್ ಕಮ್ಮಿ ಆಗೋಯ್ತದ. ನೀ ಸತ್ತು ನಾ ಮುಂಡಾದ್ರೂ ಪರವಾಗಿಲ್ಲ, ಬಂದ್ಬಿಡು. ಹಿಂಗ್ ಬೀಳಕ ನೀನು? ನಾ ಸೂರ್ಯವಂಶ ಫಿಲಂ ವಿಷ್ಣುವರ್ಧನು, ನೀನ್ ಅವ್ರ ಸೊಸ ಅನ್ಕೊಂಡಿದ್ಯಾ? ಬಂದ್ ಸರಿಯಾಗಿ ಬೀಳು. ನಾನು ಅವಾಗಿಂದ ನೋಡ್ತಾವನಿ, ಏನ ನನ್ ಕಡೆ ತಪ್ಪಾಗತ್ತ ಸುಮ್ನೆ ಇದ್ರ ನೀ ಅದನ್ನೇ ಜಾಸ್ತಿ ಮಾಡ್ತಾ ಇದೆ. ಏನ್ ಇಲ್ಲ ಒಬ್ನೇ ಮಲ್ಕೊಳಕ್ಕಾಗಲ್ವಾ? ಮನಿಗ್ ಹೋಗು. ಮಲ್ಕತ್ತೀನಿ ಬಿಡು.
ಇನ್ನೊಂದ್ಸಲ ಯೋಚನೆ ಮಾಡಮ್ಮಿ. ಏನ್ ದೊಡ್ಡದಾಗ ಹೇಳ್ದ ಮನಿಕತ್ನಿ ಅಂತ? ಮಲ್ಕೈತೀನಿ ಬಿಡು, ಆಯ್ತು. ಚೆನ್ನಾಗೇ ಮಾಡ್ತೀನಿ ಕಡ, ಅರ್ಧಕ್ಕೆ ಬಿಟ್ಬಿಟ್ಟು ಅದನ್ನ ನೋಡಿದೆ. ಅರ್ಧಕ್ ಬಿಟ್ಟಿರೋದು ದಿನಕ್ಕೆ 700 ಹಂಗ್ ಕೊಡ್ತೀನಿ, ಮಾಡಿ ಮುಗಿಸ್ಬಿಡು. ಬರೀ 700 ರೂಪಾಯಿಗ ಅರ್ಧಕ್ಕೆ ಬಿಟ್ರೆ ಕೆಲಸ ಯಾರು ಮಾಡಲ್ಲ ಕಣ. ಕೊಡಂಗಿರ 1,500 ರೂಪಾಯಿ ಕೊಡಿ, ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಯ್ತೀನಿ ಬಿಡಿ. ಅಣ್ಣ ಎಲ್ಲಿ ಇಡ್ಬೇಕಣ್ಣ ಇದನ್ನ? ಇಲ್ಲೇ 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 ಕೊಡ್ರಣ, ಇಲ್ಲೇ ಕೊಡಿ ಅಣ್ಣ. 500 ರೂಪಾಯಿ ಕೊಟ್ಟು ಮತ್ತೆ ಊಟ ಕೊಡಿ ಸಾಕು. ಎಣ್ಣೆ ರೂಪಾಯಿ ಅಂತ ಹೇಳಕ್ಕಿಲ್ವಾ? ಅಣ್ಣ 500 ರೂಪಾಯಿಗೆ ಯಾರ ಕೆಲಸ ಒಪ್ಕೊಂಡ್ರಣ? ಏನಕ್ಕೆ ಅಂತ ನಿಂಗೆ ಗೊತ್ತಿರ್ತದ ಬಲ. ಏನ್ ಗೊತ್ತದ? ಇದೇಕಪ್ಪ ಇನ್ನೊಬ್ಬನ್ ಕರ್ಕೊಂಡ್ ಬಂದಿದೆ. ಅಣ್ಣ ಕೆಲಸ ಬೇಗ ಆಗಿದೆ ಮಾಡಿ ಕರ್ಕೊಂಡ್ ಬಂದಿ ಕಣ. ಹಂಗ್ಯಾ? ಸರಿ, ಹಂಗಾರೆ ಬೇಗ ಮುಗಿಸಿ. ಹಾ ಸರಿ ಕಣ. ಅಣ್ಣ ಅದಕ್ಕೆ ನೀನು ಗಾರ ಕೆಲಸನ 500 ರೂಪಾಯಿ ಒಪ್ಕೊಂಡಿರೋದು. ಇದೇ ನೀವು ಒಬ್ಬರೇ ಬಂದಿದ್ದೀರಿ, ಕರ್ಗಿ ಬರ್ನಿಲ್ವಾ? ಅಯ್ಯೋ ಬರ್ನಿಲ್ಲ ಮುಂಡ, ಅವ್ರಟ್ಲಿ ಹೋಗ್ಬೇಡ ಅಂದ್ರಂತ. ಸದ್ಯಕ್ಕೆ ನೀವು ಅದ್ರ ಬಂದ್ರಲ್ಲ ಬಿಡಿ ಸಾಕು. ನಮ್ಮ ಮಟ್ಟಿಲು ಹೋಗ್ಬೇಡ ಅಂತವ್ರ. ನಾಳ ನಾನು ಬರ್ಲ. ಬರಲ್ಲ? ನಂಗೂ ಕೆಲ್ಸಕ್ ಬರಕ್ ಇಷ್ಟ. ಏನ ನಿಮ್ಗಿಷ್ಟನಾ? ಆದ್ರ ಹೊಟ್ಟೆಯವ್ರ ಮಾತ್ ಮೀರಿ ಹೆಂಗ್ ಬರಕದ್ದು ಹೇಳಿ. ಅದ್ಕೆ ಅಯ್ಯೋ ನಾಳೆ ಸಂಘಕ್ ದುಡ್ಡು ಕಟ್ಬೇಕು, ಅದ್ಕಾದ್ರೂ ಬರ್ಬೇಕು ಅಂತ ಅನ್ಕೊಂಡಿನಿ. ಬಂದರೆ ಆದ್ರ ನಾಳೆ ಹಟ್ಟಿಲಿ ಕಳ್ಸ್ತಾರ ಕಳ್ಸಲ್ವ ಅನ್ನೋದೇ ಡೌಟು ನಂಗ. ಕರೆಕ್ಟ್ ಹೇಳಮ್ಮ, ಬಂದೇ ಬರ್ಲವ ಅಂತ. 1,000 ರೂಪಾಯಿ ಕೆಲಸ 500 ರೂಪಾಯಿ ಒಪ್ಕೊಂಡಿನಿ. ಬರ್ತೀನಿ ಬರ್ಲ ಇಲ್ಲ ಬರ್ತೀನಿ, ನಾಳೆ ಬರ್ತೀನಿ. ಕೊಟ್ಟೆ? ಹಾ ಕೊಟ್ಟಿನಿ. ಸರಿಯಾಗಿ ಕೊಡು. ಸರ ಕೊಟ್ಟಿನಿ ನೋಡ. ಹಾ ಸರಿಯಾಗದ ಬಿಡು. ಶುರು ಮಾಡಮ್ಮ. ಹೋಗಿ ಮತ್ತೆ ಗಾರ ತಕ ಬನ್ನಿ. ನಂಗೋಸ್ಕರ ಬಿಟ್ಕೋಣ. ಅದಕ್ಕೆಲ್ಲ ಇರತ್ತವು, ಮಚ್ಚೆ ಇರ್ಬೇಕಲ್ಲ. ಏನಂತ ಪದ ಕಣ ಬಿಡು. ಇರ್ಬೋದು, ಕರ್ಗಿದೆ ಇಲ್ಲ ಕಾಣ್ತಿಲ್ಲ ಬಿಡು. ಅಲ್ಲ ಕಣ್ರೆ, ಕೆಲ್ಸ ಮಾಡಕ್ ಬಂದಿದ್ದೀರಾ ಅಟ್ಟೆ ಹೊಡ್ಯಕ್ ಬಂದಿದ್ದೀರಾ ಅಂತ? ಮಾಡ್ತಾ ಇಲ್ಲ ಮನೆಯಲ್ಲಿ. ಅಲ್ಲ ಕಣ, ಇಬ್ರು ಮೇಸನ್ಗೆ ಒಬ್ರು ಹೆಲ್ಪರ್ ಕಳಿಸ್ಬಿಟ್ಟು ಹೆಂಗನ ಕೆಲಸ ಮಾಡಕದ್ದು? ಅವ ಏನಕ್ಕೆ ಅವ ಬರ್ಲಿಲ್ಲ? ಅವ ಬರ್ಲು ಅಂತ ಕಣ. ಹೊರಗಡೆ ಕೆಲ್ಸಕ್ ಹೋದ್ರ 4 ಜನ 4 ತರ ಮಾತಾಡ್ತಾರ ಅನ್ಬಿಟ್ಟು ಅವ್ರ ಹಟ್ಲಿ ಕಳಿಸ್ಲಿಲ್ಲ. ನಿಮ್ಮಟ್ಟಿಲ್ ಏನು ಅನ್ನಲ್ವಾ? ಅಂತಾರ ಕಣ. ಆದ್ರ ನಾತನೇ ಏನ್ ಮಾಡ್ಲಿ? ಅಪ್ಪನ್ಗ ಲಕ್ಕ ಹೊಡ್ದದ, ಅವನ್ಗ ವಯಸ್ಸಾಯ್ತು. ಇನ್ನು ಇರೋ ಒಬ್ಬ ಅಣ್ಣ ಅಂತೂ ಕುಡಿದ್ನೇ ಜೀವನ ಮಾಡ್ಕೊಬಿಟ್ಟನ. ಸಂಘಕ್ಕ ಮನ ಖರ್ಚ್ಕ ಅದ್ಕ ಇದ್ಕ ದುಡ್ಡು ಬೇಕಲ್ಲಣ್ಣ. ಹೊರ್ಗಡೆ 4 ಜನ 4 ತರ ಮಾತಾಡ್ತಾರ ಅಂತ ಕೆಲ್ಸಕ್ ಬಂದಾಗ ನನ್ನ ಹೆಂಗೆಂಗೋ ನೋಡ್ತಾರ ಅಂತ ಅಟ್ಲೆ ಕೂತಿದ್ರ ಆದಣ. ಜೀವನ ನಡಿಬೇಕಲ್ಲ, ಹೊಟ್ಟೆಪಾಡು. ಅಯ್ಯೋ, ಅವಳ ಕೈ ಸೇದೈತು ಕಣ್ತಕ್ಕ. ಅವಳ ಕೈಗೆ ನಾಗರ ಕಡಿಯ ಏನ್ 100 ರೂಪಾಯಿ ಬಿಲ್ಡಿಂಗ್ ಕಟ್ತಾರ ಮುಡೋರು ಸಂಸ್ಥಿರು. ಇದು ಯಾರ ಅನ್ಬೋದ ಹಿಂಗ? ಅಯ್ಯೋ ಯಾರು ಇಲ್ಲ ಕಣ್ ಬಮ್ಮಿ. ಆಯ್ತಾ ಕೆಲ್ಸ ಇಲ್ಲ? ಅಯ್ಯೋ ಒಳಗೆಲ್ಲ ಬಣ್ಣ ತುಂಬಾಯ್ತು. ಇನ್ನು ಬಟ್ಟೆ ಒಗಿಬೇಕು, ಪಾತ್ರೆ ಹೊಳಿಬೇಕು, ಇನ್ನು ಹೊಸಿ ಕೆಲ್ಸ ಇದ್ದಾವ. ಟೀ ಕುಡ್ದಯ? ಒಂದ್ ಗುಟ್ಟು ಕೊಡ ಮೇಲೆ ರಾಜ ಕೊಟ್ಟಿದ್ದ ಕುಡ್ಕ ಬಂದಿ ಈಗ. ಏನಂತಕ್ಕ, ಕಾಲ್ಗೋಸ್ ಕೊಟ್ರೆ ಬೇಡ ಅಂತನಲ್ಲ. ಅಯ್ಯೋ ಅದಕ್ಕೆ ಗಿಂಚ್ಕೊಬಿಟ್ಟೆ, ಒಸಿ ಬಿಡು, ಸಾಕು ಸಾಕು ಸಾಕು. ಏನಮ್ಮಿ ಮುಳ್ಳಿಗೆ ತವನ್ಸ್ಕೊಂಡಿಲ್ಲ? ಅದನ್ನ ನೋಡ್ಕೊಬಿಟ್ಟೇಮಿ, ನಿನ್ ಕಣ್ಣು ಮೊಳಬರ ಮೆಚ್ಚರು ಕಮ್ಮಿ.
ಒಂದ್ ಎರಡವಲ್ಲ ಅದೆಷ್ಟು ತಂದಮ್ಮಿ ಮಿಚ್ಚರ? ಅಯ್ಯೋ ಅವಳನ್ನೇ ಬೈತಿದ್ದು, ಅವಳ ಕೈ ಸೇದಾಗ ಅವಳ ಕೈ ನಾರ ಕೊಡಿ ಅಂತ. ಅಲ್ಲಿ ನೋಡು 5 ರೂಪಾಯಿಗೆ ಎಷ್ಟು ಮಿಚ್ಚರ್ ಕೊಟ್ಟಾಳ. ನೀ ಎಂತ ಜಿಪ್ನು ಮುಂಡೆ, ಈ ಕಾಲದಲ್ಲಿ 5 ರೂಪಾಯಿ ಮಿಚ್ಚರ್ ಕೇಳಕ್ ಹೋಗಿದೆ ಇಲ್ಲ? ಈಗ ಇನ್ನು ಸುತ್ತ ಬರ್ಲಿ ಇರೋ ಒಬ್ಬಳಗ ಏನಿಗೆ ಬಾಟನೆ ಹೊತ್ಕೊ ಬರ್ಲಿ ಅಂಗಡಿಯಿಂದ. ಏತಮ್ಮಿ ಮಿಚ್ಚರ್ ಕೈಗೆ ಆಗ್ತಾ ಕೊಟ್ರೆ 1-2 ಅಲ್ಲಿ ಬರೀ ಟೀ ಹೋಗಲ್ಲ ಕಮ್ಮಿ, ಒಂದ್ 2 ಎತ್ಕತ್ನಿ ಅಲ್ಲೇ. ಇನ್ನೊಂದ್ ಗಳಷ್ಟು ಟೀ ಕೇಳ್ಬೇಕಾರೆ ಕೊಟ್ಟನು, ಮಿಚ್ಚರ್ ಮಾತ್ರ ಕೇಳ್ಬೇಡ ನೀನು. ಆಯ್ತು ನೀನೇ ತಿನ್ನವ. ಅಯ್ಯೋ ಬೇಡ ತಕವ, ನಿನ್ ಕಣ್ಣು ಸರಿ ಇಲ್ಲ, ಒಟ್ಟಿಗೆ ಕಳ್ತ ಬಂದ್ಬಿಟ್ಟದ ಆಮೇಲೆ ತಗ ತಿನ್ನು. ಇದೇನಮ್ಮಿ ಮಿಚ್ಚರಲ್ಲಿ ಪಟ್ಟಿ ಮುಗ್ಲತ್ಕೊಂಡಿದ್ದು? ಏನ ಮುಗ್ಲು ಬಂದಿದ್ದು ತತ ಇಲ್ಲಿ ಉಂಕಮ್ಮಿ ಮುಗ್ಲು ಬಂದ್ಕಡದ. ನಮ್ಮ ಅಪ್ಪನ್ ಕಲ್ತಿರ್ಬೇಕು ಮಿಚ್ಚರು, ಅವಳಿಗೊಂದ್ ಗತಿ ಕಲ್ಸ್ಬಿಟ್ಟು ಬರ್ತೀನಿ ಸುಡೀಗ. ಕಾಣಿಸು ಹೋಗು. ಐ ಎದ್ದಡಿ, ನೀ ಏನ್ ಕಲಿ ಟೀ ಕುಡ್ದೆ? ಇವತ್ತೊಂದ್ ಗತಿ ಕಾಣಿಸ್ತೀನಿ ನನ್ ಸೌತಿಗ. ಅಮ್ಮಿ ಅಮ್ಮಿ ಅದ್ ಯಾವಳಮ್ಮಿ ಅವ ಹಿಂಗ್ ಕಿರ್ಚಾಡ್ತಾರವ? ಇದಕ್ಕಮ್ಮಿ ಹಿಂಗ್ ಕಿರ್ಚಾಡ್ತಾ ಇದೆ? ಕಿರ್ಚಾಡದ ದೇವಸ್ಥಾನದಲ್ಲಿ ತೀರ್ಥ ಕೊಡಂಗ 5 ರೂಪಾಯಿಗೆ ಇಷ್ಟು ಮಿಚ್ಚರ್ ಕೊಟ್ಟಿಲ್ಲ. ಅವೆಲ್ಲ ನಿನ್ ಮುಂದೆ ಜಾಲಾಡ್ಬೇಕು ಅಂತ ಅನ್ಕೊಂಡಿ. ಜಾಲಾಡ್ಬಿಡ್ತಿದೆ. ಬಾ ನೀ ಕೂಡ 5 ರೂಪಾಯಿಗ ನಾನು ಆಸ್ತಿನೂ ಬರ್ಕೊಟ್ಬಿಟ್ಟನು. ಒಂಚೂರು ಮಿಚ್ಚರ್ನೇ ಜಾಸ್ತಿ ಕೊಡ್ತಾರವ, ಇನ್ನು 5 ರೂಪಾಯಿಗೆ ಆಸ್ತಿ ಬರ್ಕೊಟ್ಟಯ. ಅದ್ನು ಬಿಡಮ್ಮಿ, ಮುಗ್ಲಿಡ್ಕೊಂಡ್ರೆ ಮಿಚ್ಚರ್ ಕುಡಿದೆ ಇಲ್ಲ. ನಿನ್ಗೆ ಯಾವ ಜೋಡಣೆ ನೋಡಿಬೇಕು ಹೇಳು? ಮುಗ್ಲು ಹಿಡ್ಕೊಂಡಿದ್ದು ಎಲ್ಲ ತತ ಇಲ್ಲಿ ಕಮ್ಮಿ ಮುಗ್ಲು ಬಂದದ. ಅಲ್ಲ ನಂಬ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿರೋ ಮಿಚ್ಚರ್ ತಗಬಾ ಅಂತ ಅಂದ್ರ ಎಂತ ಮಿಚ್ಚರ್ ತಂದು ಕೊಟ್ಟಾಳ ನೋಡು ಮುಂಡ. ಯಾವಳ ಹೇಳಮ್ಮಿ 5 ರೂಪಾಯಿಗೆ ಆತಾಗ ಕೆಡದೆ ಕೆಟ್ಟಿನಿ, ಅವಳಿಗೂ ಜೋಡಣೆ ನೋಡ್ದು ಊರಿಗೆ ಮರಿ ಊಟ ಹಾಕ್ಸ್ಬಿಡ್ತೀನಿ ಆತಾಗ. ಅದು ಪಾರ್ಟ್ 3 ಅಲ್ಲಿ ಹೇಳಂಬಿಡು. ನಕ್ಕರೆ ಚಂದ್ರನಿಗೆ ಸ್ಫೂರ್ತಿ, ನಡೆದರೆ ನವಿಲುಗಳಿಗೆ ಸ್ಫೂರ್ತಿ, ಹಾಡಲು ಕೋಗಿಲೆಗೆ ಸ್ಫೂರ್ತಿ, ನುಡಿದರೆ ಅರಗಿಣಿಗೆ ಸ್ಫೂರ್ತಿ. ನಿಂತರೆ ಸೂರ್ಯನಿಗೆ ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ, ವಿಷಯದಲ್ಲಿ ಇವನು ಈ ನಮ್ಮ ಕರುನಾಡಿನ ಸ್ಫೂರ್ತಿ. ಯಾರಮ್ಮ ನೀನು